ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಕೆಲವರು ಪರವಾಗಿ ಮಾತಾಡ್ತಿದ್ದಾರೆ ಮತ್ತು ಕೆಲವರು ವಿರೋಧವಾಗಿ ಮಾತಾಡ್ತಿದ್ದಾರೆ. ಇನ್ನು ಹಲವರು ಯಾವುದೇ ಪರ ವಿರೋಧ ಇಲ್ಲದೆ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಬರಹಗಾರರು, ನಿರ್ದೇಶಕರು, ಅಗ್ನಿ ಪತ್ರಿಕೆಯ ಮುಖ್ಯಸ್ಥರು ಆಗಿರುವಂತಹ ಅಗ್ನಿ ಶ್ರೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭೂಗತ ಜಗತ್ತಿನಲ್ಲಿ ಸಾಕಷ್ಟು ಆ ಚರಿತ್ರೆಯಲ್ಲಿ ಪಳಗಿರುವ ಅಂತಲೂ ಹೇಳಪ್ಪ. ಓಕೆ ಸರ್. ನಮಸ್ತೆ ಸರ್, ಖಂಡಿತ ಈ ವಿಚಾರ ನಿಮ್ಮ ಗಮನಕ್ಕಿರುತ್ತೆ, ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ತೀರಾ. ಸೊ ಈ ಥರದ ಒಂದು ಪ್ರಕರಣ ನಿಮ್ಮ ಕಿವಿಗೆ ಬಿದ್ದಾಗ ಅಥವಾ ನೀವು ಗಮನಿಸಿದಾಗ ಏನು ಅನಿಸ್ತು ಸರ್? ತಲೆಗೇನು ಬಂತು ಒಂದು ಕ್ಷಣಕ್ಕೆ? ನನಗೆ ಸಾಮಾನ್ಯವಾಗಿ ನಾನು ಇಲ್ಲಿ ಬಂದು ಈ ಜಾಗದಲ್ಲಿ ಕೂತ್ಕೊಳ್ಳೋದು ಮಧ್ಯಾಹ್ನ 12-12:30. ನಾನು ಬೇರೆ ಟಿ ವಿಗಳು ನೋಡೋದು ಇದು ಅದಕ್ಕೆ ಮುಂಚೆ ನೋಡೋದೇ ಇಲ್ಲ. ನಮ್ಮ ಬಚ್ಚನ್ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ 15 ನಿಮಿಷ ನೋಡ್ತಾರೆ. ನೋಡಿ ಎಂಥ ಕೆಲಸ ಆಗಿಬಿಟ್ಟಿದೆ ಅಂದರು. ಏನು ಒಂದು ದರ್ಶನ್ ಯಾರನ್ನೋ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ನಾನು ಬಚ್ಚನ್ ಹೇಳ್ತಾ ಇರುವಾಗ, ನನಗೆ ಹೇಳ್ತಾ ಇರುವಾಗ ಮರ್ಡರ್ ಅಂದಾಗ ಅಂದ್ಕೊಳ್ಳೋದೇನು, ಯಾರು ಈ ದರ್ಶನ್ ಅನ್ನೋ ಹುಡುಗ? ಆಮೇಲೆ ನಾನಂತೂ ಇವತ್ತು ಅಂಡರ್ವರ್ಡ್ನಲ್ಲಿ ಹೆಸರುಗಳು ಕೂಡ ಗೊತ್ತಿಲ್ಲ. ಯಾರು ದರ್ಶನ್ ಅಂದೆ. ಆ್ಯಕ್ಟರ್. ಒಂದು 5-6 ನಿಮಿಷ ಭಾಳ ಶಾಕ್ ಆಗಿಬಿಡ್ತು. ಏನು ಬಚ್ಚನ್? ಯಾಕೆಂದರೆ ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ಬಂದು ಹೋಗಿರೋ ಹುಡುಗ, ನಾವೆಲ್ಲ ಇಷ್ಟಪಡೋ ಹುಡುಗ. ನನಗೆಲ್ಲ ಆ್ಯಕ್ಟ್ರ್ಗಳ ಬಗ್ಗೆನೂ ಇಷ್ಟ. ನಮ್ಮವರು ಅವರೆಲ್ಲ, ನನ್ನ ಕನ್ನಡದ ಆ್ಯಕ್ಟ್ರ್ಗಳು ನಮಗೆ ಸೇರಿದವರು ನಮ್ಮವರು. ಏನಕ್ಕೆ ಹಿಂಗಾಯಿತು ಅಂದೆ. ಆಮೇಲೆ ಟಿ ವಿ ಹಾಕಿದೆ, ಎಲ್ಲ ಟಿ ವಿಗಳಲ್ಲೂ ಇದೇ ವಿಷಯ. ಆಮೇಲೆ ಆಗಬಾರ್ದಾಗಿತ್ತು. ಯಾಕೆಂದರೆ ಅವನು ಏನೇ ತಪ್ಪು ಮಾಡಿದ್ರು ಕೊಲೆನ ನಾವು ಸಮರ್ಥಿಸ್ಕೊಳ್ಳಬಾರ್ದು. ಯಾಕೆ ಕೊಲೆಯನ್ನು ಸಮರ್ಥಿಸ್ಕೊಳ್ಬಾರ್ದು ಅಂದರೆ, ಅವನು ಮಾಡಿದದ್ದು ಅಕ್ಷಮ್ಯ ಅಪರಾಧ. ತನಗೆ ಪರಿಚಯನೇ ಇಲ್ಲದೆ, ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲದೆ ಇರೋ ಹೆಣ್ಮಗಳಿಗೆ ಅದನ್ನು ಮೆಸೇಜ್ಗಳನ್ನ ಕಳಿಸೋ ಖಯಾಲಿ ಬೆಳೆಸ್ಕೊಂಡಿದ್ದ ಅವನು. ಆ ಖಯಾಲಿನಲ್ಲಿ ಆ ಹೆಣ್ಣುಮಗಳು ಅವನ್ನ ಬ್ಲಾಕ್ ಮಾಡಿದ್ಮೇಲೆ ಆ ತಾಯಿ ತಂದೆ ನೋಡಿದಾಗ ಶರಣರ ಥರ ಕಾಣ್ತಾರೆ ಅವರು. ಎಷ್ಟು ಒಳ್ಳೆಯ ಜನಗಳು ಕಾಣ್ತಾರೆ. ಆ ಮಗ ಎಂಥ ಹ್ಯಾಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಬೆಳೆಸ್ಕೊಂಡಿದ್ದ ಅಂದರೆ ಬ್ಲಾಕ್ ಮಾಡಿದ್ರೂ ಬಿಡೋದಿಲ್ಲ, ಬೇರೆ ರೀತಿ ಇದು ಮಾಡಿ ಮತ್ತೆ ಮಾಡ್ತಾನೆ. ಮತ್ತೆ ಮಾಡಿದಾಗ ಅವಳು ಯಾರು, ಆ ಹುಡುಗಿ ಹೋಗಿ ದರ್ಶನ್ ಮನೆ ಕೆಲಸದವನಿಗೆ ಹೇಳುತ್ತೆ, ಚಿತ್ರದುರ್ಗದಲ್ಲಿ ಯಾರು ಗೊತ್ತಿದೆ ಹೇಳಿ ಸ್ಟಾಪ್ ಮಾಡ್ಸಪ್ಪ, ಬ್ಲಾಕ್ ಮಾಡಿದ್ರು ಬಿಡ್ತಿಲ್ಲ ಅಂತ. ಅವನು ಅದೇನು ಬಂತೋ ದರ್ಶನ್ಗೆ ಹೇಳ್ಬಿಡ್ತಾನೆ. ಬಹುಶಃ ವಲ್ಗರ್ ಇಮೇಜಸ್ಸು, ಇದು ಬಹಳ ಕೆಟ್ಟ ರೀತಿ ಅಬ್ಸಿನ್ ಇಮೇಜಸ್ ಎಲ್ಲ ನೋಡಿ ತಲೆ ಕೆಟ್ಟಿದೆ ಇವನಿಗೆ. ಕರೆಸ್ಕೊಂಡು ಬಹುಶಃ ಕ್ಷಮೆ ಕೇಳಿಸಬೇಕು, ನನ್ನ ಬಳಗಕ್ಕೆ ಸೇರಿದ ಮಹಿಳೆಗೆ ಕ್ಷಮೆ ಕೇಳಿಸಬೇಕು, ನಾನು 2 ಕಪಾಳಿಗೆ ಬಿಡಬೇಕು ಅಂತ ಕರೆಸ್ಕೊಂಡಿದ್ದಾನೆ. ಆದರೆ ಇವ್ರು ಯಾರು ಪಳಗಿರೋ ಇವರಲ್ಲ. ಆ ಹಿಂಸೆ ಕೊಡಬೇಕಾದ್ರೆ ಮಿತಿ ಮೀರಿ ಕೊಟ್ಟಿದ್ದಾರೆ. ಆಯಕಟ್ಟಿನ ಜಾಗಕ್ಕೆ ಬಿದ್ದು ಹೋಗ್ಬಿಟ್ಟಿದ್ದಾನೆ. ಇದು ಇವನ ಬದುಕಿನಲ್ಲಿ ಆಗಬಾರ್ದಾಗಿತ್ತು. ಸೊ ನನಗೆ ಬಂದ ಫಸ್ಟ್ ಇದು ಅದು. ಅದಾದ ನಂತರ ನೋಡ್ತಾ ಇದ್ದೀನಿ, ಇದು ಹೊರಟೋಯ್ತು. ಏಕದಮ್ ರೇಣುಕಾ ಸ್ವಾಮಿನ ಹುತಾತ್ಮನ ಮಾಡಿಬಿಟ್ರು. ಅವನು ಹುತಾತ್ಮ ಅಲ್ಲ, ಅವನು ಕಂತ್ರಿನೇ. ಅವನು ಕಜ್ಜಿ ನಾಯಿ ಅಂತ ಹೇಳ್ತೀವಲ್ಲ, ಕಜ್ಜಿ ನಾಯಿ. ತಾಯಿ ತಂದೆ ಮುಖ ನೋಡಬೇಕಾಗಿತ್ತು, ಅವನು ಗರ್ಭಿಣಿ ಪತ್ನಿ ಮುಖ ನೋಡಬೇಕಾಗಿತ್ತು. ಈಗ ಬೇರೆಯವರು ಹೇಳ್ತಿದ್ದಾರೆ, ಪತ್ರಿಕೆಗಳಲ್ಲಿ ಬಂತು ಬಹಳ ಜನಕ್ಕೆ ಕಳಿಸಿದ್ದಾನೆ ಅಂತ. ಏನು ವಲ್ಗರ್ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದ ಈ ವೀರಶೈವ ಸಮಾಜ ಇವರೆಲ್ಲ ಮಾತನಾಡ್ತಾ ಇದ್ದಾರೆ. ಅವರು ಅದನ್ನು ಖಂಡಿಸಿ ನಂತರ ದರ್ಶನ್ ಖಂಡಿಸಬೇಕಾಗಿತ್ತು. ಆ್ಯಕ್ಷನ್ ಸ್ಟಾರ್ಟೆಡ್ ವಿತ್ ದಟ್. ಅವನನ್ನ ಯಾಕೆ ಹುತಾತ್ಮ ಮಾಡ್ತೀರಿ? ಆದರೆ ಅವ್ನು ನಿಜವಾಗ್ಲೂ ಅದಕ್ಕೋಸ್ಕರ ಅವನ್ನ ಇದು ಮಾಡಬೇಕಾಗಿತ್ತ ಅಂದಾಗ ಪರಿಸ್ಥಿತಿ ಅಷ್ಟೇ. ಅದೇನೂ ಮಾಡೋಕ್ಕಾಗಲಿಲ್ಲ. ಇವರನ್ನು ನಿಯಂತ್ರಿಸ್ಕೊಳ್ಳಿಲ್ಲ, ತಮ್ಮನ್ನು ತಾವು ನಿಯಂತ್ರಿಸ್ಕೊಳ್ಳಿಲ್ಲ. ಪ್ರತಿ ಮನುಷ್ಯನು ಈಸ್ ಎ ಸಮ್ ಟೋಟಲ್ ಆಫ್ ಆಲ್ ಗುಡ್ ಆ್ಯಂಡ್ ಬ್ಯಾಡ್, ಆಲ್ ಗುಡ್ ಆ್ಯಂಡ್ ಈವಿಲ್. ಕೆಡಕು ಮತ್ತು ಒಳ್ಳೆಯತನದ ಒಟ್ಟು ಮೊತ್ತ ಮನುಷ್ಯ. ಅದು ಘಟನೆಗಳ ಮೇಲೆ ಅದು ಪ್ರಕಟ ಆಗ್ತಾ ಹೋಗುತ್ತೆ. ನಾನು ಒಳ್ಳೆಯದಾಗಿ ನಡ್ಕೊಳ್ತೀನೋ, ಕೆಟ್ಟದಾಗಿ ನಡ್ಕೊಳ್ತೀನೋ, ಇವನು ತಪ್ಪು ಮಾಡಿದ್ದೇನೋ. ಈಗ ನಾವು ಹೇಳ್ತೀವಿ ಅವನು ಪೊಲೀಸ್ ಹೇಳಬೇಕಾಗಿತ್ತು, ಇದು ಅದೆಲ್ಲ ಹೇಳಿದಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ. ಇಷ್ಟು ದಿನ ಆಹಾರ ಆಗ್ತಾ ಇರಲಿಲ್ಲ ಜನಗಳಿಗೆ. ಇಷ್ಟು ದಿನ ಮೀಡಿಯಾಗಳಲ್ಲಿ ಇವತ್ತಿಗೂ ಬರ್ತಾ ಇರಲಿಲ್ಲ. ಈಗ ಬಂದಿರೋದ್ರಲ್ಲಿ ಅವನು ನಿಜವಾಗ್ಲೂ ಅತಿರೇಕದ ವರ್ತನೆ ಮಾಡಬಾರ್ದಾಗಿತ್ತು. ಬಟ್ ಮಾಡಿದ ನಂತರ ಕೆಲವರು ಮಾತನಾಡ್ತಾರಲ್ಲ, ಅದು ಐ ಕೆನಾಟ್ ಡೈಜೆಸ್ಟ್ ಇಟ್. ಇವನು ನಮ್ಮ ನಡುವೆ ಇರೋಕ್ಕೆ ಲಾಯಕ್ಕಿಲ್ಲ. ನಮ್ಮದು ಬಹಳ ಸ್ವಾಸ್ಥ್ಯ ಸಮಾಜ. ಅದು ಚಿತ್ರರಂಗದಲ್ಲಂತೂ ಎಲ್ಲರೂ ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳು, ಭಕ್ತರು. ಅಲ್ಲಿ ಅನ್ಯಾಯ, ಇದು ವಾಲ್ಟತನ, ದಬ್ಬಾಳಿಕೆ ಹೆಸರೇ ಇಲ್ಲ. ಅಲ್ಲಿರೋರೆಲ್ಲ ಇವರು ಏನು ಆಧ್ಯಾತ್ಮಿಕ ಸಾಧಕರು ಅನ್ನೋ ರೀತಿ ಬರುತ್ತಲ್ಲ. ಎಲ್ಲ ವಲಿಗಳ ಹಾಗೆ ಅದನ್ನು ರಾಜಕೀಯ ಬಂದಾಗಲೂ ಹಂಗೆ ಕೇಳ್ತಾರೆ, ರಾಜಕೀಯ ರಂಗ ಏನಾಗೋಯ್ತು ಅಂತ.
ಇದು ಮನುಷ್ಯ ಸ್ವಭಾವ. ಇದು ದೊಡ್ಡ ಸ್ವಾಮೀಜಿ, ಶೃಂಗೇರಿ ಮಠಕ್ಕೆ ಸೇರಿದ ಸ್ವಾಮೀಜಿ ತಮಿಳುನಾಡಿನಲ್ಲಿ ಒಂದು ಕೊಲೆಯಲ್ಲಿ ಭಾಗಿಯಾಗ್ತಾರೆ. ಸ್ವಾಮೀಜಿ, ಅದು ಅಂತಿಮ ಇದಲ್ಲ, ಅದು 800ನೇ ಇಸ್ವಿನಲ್ಲಿ, ಅಂದರೆ 1400 ವರ್ಷಗಳ ಹಿಂದೆ ಶುರುವಾದ ಮಠದ ಒಬ್ಬ ದೊಡ್ಡ ಸ್ವಾಮೀಜಿ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಾಗಂತ ಹೇಳಿ ಎಲ್ಲ ಮಠನೂ ಇದು ಅಂತ ಹೇಳೋಕ್ಕಾಗತ್ತಾ? ಅಥವಾ ಆ ಮಠದಲ್ಲಿರೋ ಎಲ್ಲ ಗುರುಗಳು ಇದೇ ಕ್ಯಾರೆಕ್ಟರ್ ಅಂತ? ಸಿಚುಯೇಷನ್ ಅಷ್ಟೇ. ಅವನೇನು 24 ಗಂಟೆ ಅದರಲ್ಲಿ ಇರಲಿಲ್ಲ. ಆ್ಯಕ್ಟ್ ಮಾಡ್ತಾಯಿದ್ದ, ಓಡಾಡ್ತಾಯಿದ್ದ, ಬೇರೆ ಬೇರೆ ಇದು ಮಾಡ್ತಿದ್ದ. ಮತ್ತು ನಮಗೆ ಗೊತ್ತು, ಮತ್ತು ಮೀಡಿಯಾದಲ್ಲೂ ಅದನ್ನು ಪರೋಕ್ಷವಾಗಿ ಹೇಳ್ತಿದ್ದಾರೆ, ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದ. ನನಗೆ ಒಂದು 3-4 ವಿಷಯ ಆತನಿಗೆ ಬಂತು. ನನಗೆ ಅವನು ಎಲ್ಲಿ ಬಹಳ ಇಷ್ಟ ಆಗೋದ ಆ ಮನುಷ್ಯ ಅಂತ ಹೇಳಿದ್ರೆ, ಅಮೂಲ್ಯ ಜೊತೆ ಹೀರೋ ಆಗು ನೀನು ಅಂತ ಕೇಳ್ತೀನಿ. ನಿಮಗೆಲ್ಲ ಗೊತ್ತಿಲ್ವೋ, ಆ ಹೆಣ್ಮಗು ಕೂಡ ಹುಟ್ಟು ಬೆಳೆದಿರೋದು ರಾಜರಾಜೇಶ್ವರಿ ನಗರ, ಇವನಿರೋದು ಅಲ್ಲೇ. ಆಗ ಒಂದು ಮಾತು ಹೇಳ್ತಾನೆ ಈ ಹುಡುಗ, ಯಾರು, ದರ್ಶನ್, ಸುಮಾರು 7-8 ವರ್ಷದ ಹಿಂದೆ, ನನ್ನ ತೊಡೆ ಮೇಲೆ ಬೆಳೆದಿರೋ ಮಗಳು ಕಣೋ ನೀನು, ನಿನ್ನನ್ನು ಹೀರೋಯಿನ್ನಾಗಿ ನಾನು ನೆನೆಸ್ಕೊಳ್ಳೋಕ್ಕಾಗಲ್ಲ, ಈವನ್ ಫೇಕ್ ಆ್ಯಕ್ಟಿಂಗ್ಗೋಸ್ಕರನೂ ಟಚ್ ಮಾಡೋಕ್ಕಾಗಲ್ಲ. ನಾನು ಬಂದಕ್ಕೆ ಕೇಳಿದೆ ಯಾಕೆ ಅನ್ನಿಸ್ತಪ್ಪ ಅಂತ. ಇಲ್ಲ ಸರ್, ನನಗೆ ಆ ಮಗು ನೋಡಿದಾಗ ನನ್ನ ಮಗಳು ಅನಿಸುತ್ತೆ ನನಗೆ, ನಾನು ಅವ್ರ ಜೊತೆ ಹೀರೋಯಿನ್ನಾಗಿ ಹೇಗೆ ನಟನೆ ಮಾಡಲಿ, ನನಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಆ ಬುಲೆಟ್ ಪ್ರಕಾಶ್ ಅಂತ ಒಬ್ಬ ಆ್ಯಕ್ಟರ್, ಅವನ ಮಗ ದಾರಿ ತಪ್ಪಿದಾಗ ಓದಿಸ್ತಾ ಇರೋದು ಇವನು, ತುಂಬ ಇದೆ. ನಾನು ಅವನ್ನ ಇದು ಮಾಡೋದಿಲ್ಲ, ಆದರೆ ಇದು ಗುರುತರವಾದ ಅಪರಾಧ. ಅತಿರೇಕದಲ್ಲಿ ಹೊಡೆದುಬಿಟ್ರು. ಹೊಡೆದಾದ ತಕ್ಷಣ ಅದೇ ಸ್ಟೇಷನ್ಗೆ ಹೋಗಿ ಅವರು ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದಿದ್ರೆ ಇಷ್ಟು ಬಿಗಡಾಯಿಸ್ತಿರಲಿಲ್ಲ. ಅದನ್ನು ಬಾಡಿನ ಎಲ್ಲೋ ಎಸ್ತಿದ್ದು ಇದೆಲ್ಲ ಇವ್ರನ್ನ ಪ್ರೊಫೆಷನಲ್ ಕ್ರಿಮಿನಲ್ಗಳೇನೋ ಅನ್ನೋಂಗೆ ಮಾಡಿಬಿಡ್ತು. ಅದನ್ನು ತಪ್ಪು ಮಾಡಿಬಿಟ್ರಿ ಅವರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಸಿಟ್ಟು ಭಾಳ ಬಂದಿದೆ, ಕರೆದಿದ್ದಾರೆ, ಅಚಾನಕ್ಕಾಗಿ ಹೋಗಿದ್ದಾರೆ. ಅಂಥವು ಬಹಳ ನೋಡಿದ್ದೀವಿ. ಬೆಕ್ಕಿನ ಕಣ್ಣು ರಾಜೇಂದ್ರ ಅಂತ ಇದ್ದ, ತುಂಬ ದೊಡ್ಡ ಹೆಸರು ಅಂಡರ್ವರ್ಲ್ಡ್ನಲ್ಲಿ, ನಮ್ಮಗಳೇ ಮೀರಿ ಹೆಸರು. ಆಟೋ ಡ್ರೈವರ್ ತಂಗಿ ಚೂಡಾಯಿಸ್ದ ಅಂತ ಹೊಡಿತಾನ ಅವನು. ಕ್ಯಾನ್ ಯು ಬಿಲೀವ್ ಇಟ್? ಬೆಕ್ಕಿನ ಕಣ್ಣು ರಾಜೇಂದ್ರ ಆಟೋ ಡ್ರೈವರ್ಗೆ ತಂಗಿ ಚೂಡಾಯಿಸ್ದ ಅನ್ನೋ ಒಂದೇ ಒಂದು ಕಾರಣ ಕೊಡ್ದು ಅವನು ಸೊತೋಗ್ಬಿಡ್ತಾನೆ ಗಲಾಟೆಯಲ್ಲಿ ಜೋರಾಗಿ. ಆಮೇಲೆ ಜೈಲಿಗೆ ಹೋಗಿ ಸುಮಾರು ಒಂದು 7-8 ತಿಂಗಳಿದ್ದು ಬರ್ತಾನೆ. ಅದೇ ರೀತಿ ಕಾಲಾಪತ್ತರ್, ಅವ್ರದ್ದೆಲ್ಲ ನಾನು ಹೇಳ್ಬಾರ್ದು, ದೊಡ್ಡ ಹೆಸರು. ಯಾವನೋ ಒಬ್ಬ ಹೋಟೆಲಿಂದ ಬರುವಾಗ ಕಾಲು ತೊಳೆದುಬಿಟ್ಟ ಅಂತ ಹುಡುಗರು ಹೊಡೆದು ಆ ಮರ್ಡರ್ ಕೇಸ್ ಫೇಸ್ ಮಾಡ್ತಾನೆ. ಇಂಥವು ಬಹಳ ನೋಡಿದ್ದೀವಿ ನಾವು ಮಾಡಲಿಲ್ಲ ಅಷ್ಟೇ. ನನಗೆ 7 ವರ್ಷಗಳ ಹಿಂದೆ ಒಂದು ಪ್ರಕರಣ ಹೇಳಬೇಕು. ಇವತ್ತು ಇದೆಯಲ್ಲ ಸೋಷಿಯಲ್ ಮೆಸೇಜ್ಗಳು, ಇದು ಆ ವಲ್ಗಾರಿಟಿ ಹೇಗಾಗಿದೆ ಅಂದರೆ, ಭಾಳಷ್ಟು ಹೆಣ್ಣುಮಕ್ಕಳು ಡಿಪ್ರೆಷನ್ನಲ್ಲಿದ್ದಾರೆ. ಅದು ಜಿಮ್ಗೆ ಹೋಗೋರು, ಇವರು ನಟಿಯರು, ಸಣ್ಣ ಪುಟ್ಟ ನಟಿಯರು ತುಂಬ ಡಿಪ್ರೆಷನ್ನಲ್ಲಿದ್ದಾರೆ. ಮತ್ತು ಇದಕ್ಕೋಸ್ಕರ 302, 307ಗಳಾಗಿದ್ದಾವೆ. ಹೆಣ್ಣುಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನನಗೆ ಒಂದು 5-6 ವರ್ಷಗಳ ಹಿಂದೆ ನಾನು ಯಾವಾಗ RSSನ ಸ್ವಲ್ಪ ಟೀಕೆ ಮಾಡಿರ್ತೀನಿ. ದಟ್ ಈಸ್ ಮೈ ಬಿಲೀಫ್ ಸಿಸ್ಟಮ್. ನನಗೆ ಗೊತ್ತಿಲ್ಲ, ಅದಾದ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಹುಡುಗರಿಬ್ಬರು, ಅವರು ಪತ್ರಕರ್ತರ ಬಳಗದಲ್ಲಿರೋರೆ, ಒಬ್ಬ ಹುಡುಗನ ನಿಲ್ಕೊಂಬಂದಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಕೆಳಗಡೆ ಕೂರಿಸಿದ್ದಾರೆ. ಅಂಕಲ್, ನಾವು ಒಬ್ಬ ಹುಡುಗನ ಕರ್ಕೊಂಬರ್ತೀವಿ, ನೀವು ಸ್ವಲ್ಪ ಕಣ್ಬಿಟ್ಟು ಎದುರಿಸಿ ಒಂದು ಕಪಾಳು ಕೊಡೋದು ಕಳಿಸ್ಬಿಡಿ. ಯಾಕಪ್ಪ, ನಾವು ಹೇಳಲ್ಲ ಅಂತಾರೆ. ಹೇಳ್ರಪ್ಪ ಏನು ಅಂತ. ಅವನು ಒಂದು ಮೆಸೇಜ್ ಕೊಟ್ಟಿದ್ದ ನಿಮಗೆ, ನಾನು ನೋಡೋದಿಲ್ಲ ಮೆಸೇಜ್ಗಳನ್ನ, ನೀರೋಕ್ಕಾಗಲ್ವೇನೋ ಅಂತ. ನಾವು 4 ಬಿಟ್ಟಿದ್ದೀವಿ, ಕರ್ಕೊಂಬನ್ನಿ ಅಂತ. ಬಂದ, ನೀನು ಕೂತಿದ್ಯಲ್ಲಪ್ಪ, ಇಲ್ಲೇ ಕೂರಿಸ್ಕೊಂಡೆ. 23-24 ವರ್ಷದ ಹುಡುಗ, ಕನ್ನಡಕ ಹಾಕ್ಕೊಂಡಿದ್ದಾನೆ, ವಿದ್ಯಾವಂತನ ಥರ ಕಾಣಿಸ್ತಾನೆ. ಏನೋ ಮಗನೇ, ನನ್ನ ಮಕ್ಳಿಗಿಂತಲೂ ಚಿಕ್ಕವನು ನೀನು, ನನ್ನಮ್ಮ ಬೇಕಪ್ಪ ನಿನಗೆ. ಜೋರಾಗಿ ಹೇಳ್ತಾನೆ, ಸರ್ ನನಗೆ ನೀವು ಬೈದ್ಬಿಟ್ರಿಂದ ಸಿಟ್ಟಿಗೆ ಹೇಳಿದ್ದು ಸರ್, ಐ ಡಿಡ್ ನಾಟ್ ಮೀನ್ ಇಟ್ ಅಂತ. ನೀನು ಹೆಂಗೆ ಮೀನ್ ಮಾಡ್ತೀಯ ನನಗೆ ಗೊತ್ತು, ಈ ಸುಳ್ಳು ಅಂತ. ನೀನು ಒಂದು ಕೆಲಸ ಮಾಡಪ್ಪ, ನಾವು ಏನಾರು ಹೇಳಿದಾಗ ನಿನಗಿಷ್ಟ ಆಗಲಿಲ್ವಾ, ನಿನ್ನ ಹಕ್ಕು ಅದನ್ನು ವಿರೋಧಿಸೋದು, ಖಂಡಿಸೋದು, ಒಪ್ಪದೇ ಇರೋದು, ಅದಕ್ಕೆ ಮಾತ್ರ ಇದು ಮಾಡು. ಏನು ಇದು, ಈ ಹುಡುಗರು ನೀವು ಹಾಳಾಗೋಗ್ತೀರಿ, ಕಳೆದೋಗ್ತೀರಿ ನೀವು, ಹಂಗೆ ಮಾಡಬೇಡ ಮಗನೆ ಅಂತ ಹೇಳಿ ಅವ್ನಿಗೆ ಟೀ ಎಲ್ಲ ಹಾಕ್ಕೊಟ್ಟು ಕಳಿಸಿದೆ. 2 ತಿಂಗಳಿಗೊಂದ್ಸರಿ 1-3 ಸರಿ ಫೋನ್ ಮಾಡ್ತಾನೆ ಅವನು. ಸರ್, ನಾನು ತುಂಬ ಬದಲಾಗ್ಬಿಟ್ಟಿದ್ದೀನಿ, ನೀವು ಎಲ್ಲಿ ನನ್ನ ತುಳಿದಾಕ್ಬಿಡ್ತೀರೋ, ಕಾಲು ಒದಿತೀರೋ ಅಂತ ಭಯ ಆಗೋಗಿತ್ತು ಮಗನೇ ಅಂತ ಮಾತಾಡಿದ್ರಿ. ಲೋ ಅಪ್ಪ, ನನಗೆ ಬಿಡೋ, ಅವರು ಪ್ರಧಾನಮಂತ್ರಿಗೆ ಕೊಡ್ತಾರೋ, ಹೆಂಗೆ ಕೊಡ್ತಿದ್ದಾರೆ ಅಂದರೆ ಕಚಡ ಕೊಡ್ತಾರೆ, ಅವ್ರು ನೋಡೋಕ್ಕಾರು ಹೋಗ್ತಾರೇನೋ. ಮುಖ್ಯಮಂತ್ರಿಗೆ ಕೊಡ್ತಾರಪ್ಪ, ಕೊಡ್ತಾರೆ. ಸೊ ಇಟ್ ಇಸ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಯಂಗ್ಸ್ಟರ್ಸ್. ನನಗೆ ಬೇಜಾರು, ನನಗೆ ಬೈದ್ರಿ ಅಂತ ಅಲ್ಲ, ನಿನಗೆ ನಾನು ಪರಿಚಯನೇ ಇಲ್ಲ, ನೀವು ಕಳೆದು ಹೋಗ್ತಿದ್ದೀರಿ ಸಣ್ಣ ಹುಡುಗರು ಅಂತ ಹೇಳ್ತೀನಿ. ಈ ಹುಡುಗ ಇವನೇನಾದ್ರು ಮಾಡಿಬಿಟ್ಟಿದ್ದೀರಿ, ದರ್ಶನ್ ಆ ಥರ ಮಾಡಿದಿದ್ರೆ ಅವನು ಯಾವ ಹೆಣ್ಮಗಳಿಗೂ ಕೊಡಬೇಡ ಅಂತ ಹೇಳಿದರೆ ಬಹುಶಃ ಅವನು ಬದಲಾಗ್ತಿದ್ದ. ಇವತ್ತು ಅವನು ಬದಲಾಗದೇ ಇರೋ ಸಾಧ್ಯತೆ
ಕಿತ್ಕೊಂಡ್ಬಿಟ್ರು. ಸರ್ ಅದು ನನಗೆ ಸಂಕಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.